ನೋಡಿ, ಯಾರೆಲ್ಲ ಎಲೆಕ್ಟ್ರಿಕಲ್ ಆಟೋಗಳನ್ನ ತಗೊಂಡು ಓಡಿಸ್ತಾ ಇದ್ದೀರಿ, ತುಂಬಾ ಜನ ಅನ್ಕೊಂಡಿದ್ರೆ ಎಲೆಕ್ಟ್ರಿಕಲ್ ಆಟೋಗಳಿದ್ರೆ ಪರ್ಮಿಟ್ ಅಗತ್ಯತೆ ಇಲ್ಲ ಅನ್ನೋ ರೀತಿಯಲ್ಲಿ ಸಾಕಷ್ಟು ಜನ ತಿಳ್ಕೊಂಡು ಎಲೆಕ್ಟ್ರಿಕಲ್ ಆಟೋಗಳನ್ನ ಖರೀದಿ ಮಾಡಿರೋದು ಕೂಡ ಉಂಟು. ಮತ್ತೆ ಎಲೆಕ್ಟ್ರಿಕಲ್ ಆಟೋಗಳಿಗೆ ಪರ್ಮಿಟೇ ಇಲ್ಲ, ನಾನು ಹಾಸನಲ್ಲಿ ತಗೊಂಡ್ರೆ ಬೆಂಗಳೂರಲ್ಲಿ ಓಡಿಸ್ಕೊಬಹುದು, ಬೆಂಗಳೂರಲ್ಲಿ ಆಟೋ ತಗೊಂಡ್ರೆ ಮಂಗಳೂರಲ್ಲಿ ಓಡಿಸ್ಕೊಬಹುದು ಅನ್ನೋ ರೀತಿಯಲ್ಲಿ ಯಾವುದೇ ಜಿಲ್ಲೆಯಲ್ಲಿ ಆಟೋ ತಗೊಂಡ್ರು ನಾವು ಎಲ್ಲಿ ಬೇಕಾದ್ರೂ ಓಡಿಸ್ಕೊಬಹುದು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಎಲೆಕ್ಟ್ರಿಕಲ್ ಆಟೋಗಳನ್ನ ತಗೊಂಡಂತಹ ಆಟೋ ಚಾಲಕರುಗಳು ಯಾರಿದ್ದೀರಿ, ಇಲ್ಲಿ ಮೈನ್ ಮುಖ್ಯವಾಗಿ ನೀವು ತಿಳ್ಕೊಳ್ಬೇಕಾಗಿರೋದಿಷ್ಟೇ, RTOಗೆ ಇಲಾಖೆಗೆ ಸಂಬಂಧಪಟ್ಟಿರುವಂತ ಅಧಿಕಾರಿಗಳು ನಿಮ್ಗಳಿಗೆ ಜಾಗೃತಿ ಮೂಡಿಸಬೇಕು. ಆ ಜಾಗೃತಿ ಮೂಡಿಸದೇ ಇರೋದೇ ಒಂದು ದೊಡ್ಡ ದುರ್ದೈವ ಇಲ್ಲಿ. ಯಾಕೆಂದ್ರೆ ಯಾವುದೇ ಒಬ್ಬ ಪರ್ಸನ್ ಆತ ಆಟೋ DL ಮಾಡಿಸ್ಕೊಂಡಿದ್ದಾನೆ, ಒಂದು ಆಟೋ ಖರೀದಿ ಮಾಡಬೇಕು ಅಂದ್ರೆ ಫಸ್ಟ್ ಅವನು ಆಟೋ ಖರೀದಿ ಮಾಡೋದಕ್ಕೆ ಏನ್ ಪ್ರೊಸೀಜರ್ಗಳು ಏನು ಅನ್ನೋದನ್ನ ಮಂದಟ್ ಮಾಡ್ತಾ ಇರಬೇಕು. ಪ್ರತಿ RTO ಪ್ರಾದೇಶಿಕ ಕಚೇರಿಗಳಲ್ಲೂ ಕೂಡ ಅದ್ರ ಬಗ್ಗೆ ಮಾಹಿತಿಗಳನ್ನ ಹಾಕ್ತಾ ಇರಬೇಕು. ಎಲ್ಲಿ ಆಟೋ ಚಾಲಕರುಗಳು ಮೋಸ ಹೋಗ್ತಾರೆ ಅಂದ್ರೆ, ಅಧಿಕಾರಿಗಳು ಎಲ್ಲಿ ಅವೇರ್ನೆಸ್ ಮೂಡಿಸ್ತಿಲ್ಲ ಅಂದ್ರೆ, ಒಬ್ಬ ಆಟೋ ಖರೀದಿ ಮಾಡುವಂತ ಒಬ್ಬ ಆಟೋ ಚಾಲಕ ಅವನು ಆಟೋ ತಗೊಳ್ಬೇಕು ಅಂದ್ರೆ ಮೊದಲನೇದಾಗಿ ನನ್ನ ಒಂದು ಆಟೋ ಡಿಎಲ್ಗೆ ಫಸ್ಟ್ ಪರ್ಮಿಟ್ ಸಿಗುತ್ತಾ, ಪರ್ಮಿಟ್ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಖಾತ್ರಿ ಪಡಿಸುವಂತಹ ಪ್ರೊಸೀಡಿಂಗ್ ಕಾಪಿ ಅನ್ನೋದನ್ನ RTO ಇಲಾಖೆ ಪರ್ಮಿಟ್ ಸೆಕ್ಷನ್ ಅಲ್ಲಿ ಕೊಡಬೇಕು. ಆ ಪರ್ಮಿಟ್ ಸೆಕ್ಷನ್ಗೆ ಸಂಬಂಧಪಟ್ಟಿರುವಂತ ಅಧಿಕಾರಿಗಳು, ನೋಡಪ್ಪ ನೀನು ಆಟೋ ತಗೊಳ್ಬೇಕು ಅಂತಂದೇ ಆದ್ರೆ ನೀನು ಎಲೆಕ್ಟ್ರಿಕಲ್ ತಗೊಂತೀಯೋ, CNG ತಗೊಂತೀಯೋ, LPG ತಗೊಂತೀಯೋ, ಪೆಟ್ರೋಲ್ ಆಟೋ ತಗೊಂತೀಯೋ, ಯಾವ್ದಾದ್ರೂ ತಗೋ, ಫಸ್ಟ್ ನಿನ್ನ ಒಂದು DLಗೆ ಪ್ರೊಸೀಡಿಂಗ್ ಕಾಪಿ ಅನ್ನೋದನ್ನ ನೀನು ತಗೊಳ್ಬೇಕು. ಅದನ್ನ ತಗೊಂಡಾಗ್ಲೇನೆ ನೀನು ಪರ್ಮಿಟ್ ತಗೊಳ್ಳೋದಕ್ಕೆ ಎಲಿಜಿಬಲ್ ಇರುವಂತ ವ್ಯಕ್ತಿ ಅನ್ನೋ ರೀತಿಯಲ್ಲಿ ನೀನು ತಿಳ್ಕೊಳ್ಬೇಕು. ಆ ರೀತಿ ನನಗೆ ಪರ್ಮಿಟ್ ಸಿಗುತ್ತೆ ಅಂದಾಗ ಮಾತ್ರ ನೀನು ಹೊಸ ಆಟೋನ ಖರೀದಿ ಮಾಡೋದಕ್ಕೆ ಮುಂದಾಗಬೇಕು. ಇದು ನೀನ್ ಮಾಡ್ಬೇಕಾಗಿರುವಂತ ಮೊದಲನೇ ಸ್ಟೆಪ್, ಇದು ಮೊದಲನೇ ಹಂತ ಅನ್ನೋ ರೀತಿಯಲ್ಲಿ ಪ್ರತಿಯೊಂದು RTO ಅಧಿಕಾರಿಗಳು ಪ್ರಾದೇಶಿಕ ಕಚೇರಿಗಳಲ್ಲಿ ಇದನ್ನ ನಾಮಫಲಕಗಳನ್ನ ಹಾಕಬೇಕು. ಹಾಗಾಗಿ ಜಾಗೃತಿ ಮೂಡಿಸಬೇಕು. ಈ ಜಾಗೃತಿ ಮೂಡಿಸದೇ ಇರೋ ಕಾರಣ ಸಾಕಷ್ಟು ಜನ ಆಟೋ ಖರೀದಿ ಮಾಡೋದಕ್ಕೆ ಹೋಗುವಂತಹ ವ್ಯಕ್ತಿಗಳು, ನಿರುದ್ಯೋಗಿಗಳು, ಕಷ್ಟದಲ್ಲಿರುವಂತಹ ಶ್ರಮಿಕ ವರ್ಗದವರು, ನಾನೀಗ ಒಂದು ಆಟೋ ತಗೊಂಡ್ರೆ ಪರ್ಮಿಟ್ ಕೊಡೋದು, ಇರಿ ಮಾತಾಡ್ಬಿಡ್ತೀನಿ, ಇಂಟರ್ನೆಟ್ ಬಂತು ನೋಡಿ. ಇಲ್ಲಿ ಅಧಿಕಾರಿಗಳು ಏನ್ ಮಾಡ್ಬೇಕು, ಪ್ರೊಸೀಡಿಂಗ್ ಕಾಪಿ ಬಗ್ಗೆ ತಿಳಿಸ್ಕೊಡ್ಬೇಕು. ಇಲ್ಲಿ ಆಟೋ ಚಾಲಕರುಗಳು ಏನ್ ಮಾಡ್ತಾರೆ, ಇದನ್ನ ಏನು ಕೂಡ ತಿಳಿದೇ ಇರೋದ್ರಿಂದ ಯಾರೋ ಒಬ್ಬ ಅಲ್ಲಿ ಆಟೋ ಮಾರುವಂತವನು, ಆಟೋ ಕನ್ಸಲ್ಟೆಂಟು, ಎಂಟರ್ಪ್ರೈಸಸ್ ಅಂತ ಒಂದು ಬೋರ್ಡ್ ಹಾಕೊಂಡಿರ್ತಾನೆ, ಅವರ ಆಫೀಸ್ ಮುಂದೆ ಹೊಸ ಗಾಡಿಗಳು ನಿಲ್ಸ್ಕೊಂಡ್ಬಿಟ್ಟಿರ್ತಾನೆ, ನಾವಲ್ಲಿ ಹೋಗ್ಬಿಡೋಣ, ಆಟೋ ತಗೊಂಡ್ಬಿಡೋಣ. ಈ ರೀತಿ ಒಂದು ಬ್ಲೈಂಡ್ ಆಗಿ ನೀವೇನು ವ್ಯವಹಾರಗಳನ್ನ ಮಾಡ್ಕೊಂಡ್ ಬಂದಿದ್ದೀರಾ, ಇದೆಲ್ಲವೂ ಕೂಡ ನೀವು ಮಾಡ್ಕೊಂಡಿರುವಂತಹ ಅರಿವಿಲ್ಲದ ವಂಚನೆಗಳು. ಇಲ್ಲಿ ಆಟೋ ಯಾರೇ ತಗೊಳಕ್ ಹೋದ್ರೂ ಕೂಡ ಶೋರೂಮ್ ಅಲ್ಲೇ ಆಟೋ ತಗೊಳ್ಬೇಕು. ಯಾಕೆ ಅಂದ್ರೆ ಹೊಸ ಆಟೋನ ಮಾರುವಂತ ಅಧಿಕಾರ ಯಾವುದೇ ರೀತಿಯ ಆಟೋ ಕನ್ಸಲ್ಟೆಂಟ್ಗಳು, ಎಂಟರ್ಪ್ರೈಸಸ್ ಅಂತ ಮಾಡ್ಕೊಂಡಿರೋರು, ಮತ್ತೆ ಈ ಕೆಲವರೆಲ್ಲ ಆಟೋ ಸಂಘಟನೆಗಳು ಅಂತ ಏನು ಬೋರ್ಡ್ಗಳು ಹಾಕೊಂಡಿರ್ತಾರೆ, ಸಂಘಟನೆ ರಿನ್ಯೂವಲ್ ಆಗಿರುತ್ತೋ ಇಲ್ವೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಬಿಸ್ನೆಸ್ಗೆ ಅವ್ರ ಹೊಟ್ಟೆಪಾಡಿಗೆ ಆಟೋ ಮಾರಬೇಕು. ಈ ರೀತಿಯಲ್ಲಿ ಆಟೋ ಮಾರುವಂತ ಕೆಲವು ಸಂಘಟನೆಗಳು, ಇವರೆಲ್ಲ ಏನ್ ಆಟೋಗಳು ಮಾರ್ತಾರಲ್ಲ, ಇದೆಲ್ಲ ಮಾರೋದಕ್ಕೆ ಅವ್ರಿಗೆ ಪರ್ಮಿಷನ್ನೇ ಇಲ್ಲ. ಹೊಸ ಆಟೋ ಮಾರೋದಕ್ಕೆ ಅವರು ಕೂಡ ನಿಮ್ಗೆ ಈ ರೀತಿ ಹೊಸ ಆಟೋ ಮಾರೋದಕ್ಕೆ ಅಧಿಕಾರ ಇಲ್ಲದೆ ಇರುವಂತ ವ್ಯವಸ್ಥೆಯಲ್ಲಿ ಅವರು ನಿಮ್ಗೆ ಆಟೋ ಮಾರಿರ್ತಾರೆ. ಹಂಗಾಗಿ ಅವರು ಕೂಡ ನಿಮ್ನ ಏನು ಮಾಡೋಕ್ ಸಾಧ್ಯ ಇಲ್ಲ. ಅಂದ್ರೆ ಇಲ್ಲಿ ಏನು ಅಂದ್ರೆ, ಶೋರೂಮ್ ಅಲ್ಲೇ ಆಟೋ ತಗೊಳ್ಳೋದ್ರಿಂದ ಶೋರೂಮ್ನವರು ಕೂಡ ಈ ವಿಚಾರನ ನಿಮ್ಗಳು ತಿಳಿಸ್ಬೇಕು. ನೋಡ್ರಪ್ಪ, ನೀವು ಇಲ್ಲಿ ಆಟೋದೇನ್ ಕೊಟೇಶನ್ ತಗೊಳ್ತಿದ್ದೀರಾ, ಫಸ್ಟ್ ನೀವು ಹೋಗಿ RTO ಪರ್ಮಿಟ್ ಸೆಕ್ಷನ್ ಅಲ್ಲಿ ನಿಮ್ಮ DLಗೆ ಪ್ರೊಸೀಡಿಂಗ್ ಕಾಪಿ ಸಿಗುತ್ತಾ, ನಾನು ಆಟೋ ತಗೊಂಡ ಮೇಲೆ ನನಗೆ ಪರ್ಮಿಟ್ ಸಿಗುತ್ತಾ ಅನ್ನೋ ರೀತಿಯಲ್ಲಿ ಖಾತ್ರಿ ಪಡಿಸ್ಕೊಂಡ್ ಬಂದ್ರೇನೆ, ನೀವು ಆ ಪ್ರೊಸೀಡಿಂಗ್ ಕಾಪಿ ತಂದು ಕೊಟ್ರೇನೆ ನಾವು ಕೊಟೇಶನ್ ಕೊಡೋದು ಅನ್ನೋ ರೀತಿಯಲ್ಲಿ ಪ್ರತಿಯೊಂದು ಆಟೋ ಶೋರೂಮ್ ಅಲ್ಲೂ ಕೂಡ ಇದನ್ನ ತಿಳಿಸ್ಕೊಡ್ಬೇಕಾಗಿತ್ತು. ಆದ್ರೆ ಇಲ್ಲಿ ಆಟೋ ಶೋರೂಮ್ನವರು ಕೂಡ ಆ ಕೆಲಸಗಳು ನಿಮ್ಗಳಿಗೆ ಮಾಡಿಲ್ಲದೆ ಇರೋದ್ರಿಂದ ಅವರು ಆಟೋ ಡೀಲಿಂಗ್ ಮಾಡುವಂತಹ ಡೀಲರ್ಗಳ ಜೊತೆಗೆ ಕೈ ಜೋಡಿಸ್ಕೊಂಡು, ಯಾಕೆ ಇಲ್ಲಿ ಡೀಲರ್ಗಳ ಜೊತೆಗೆ ಆಟೋ ಶೋರೂಮ್ನವ್ರು ಕೈ ಜೋಡಿಸಿದ್ರು ಅಂದ್ರೆ, ಸರ್ಕಾರ 1,60,000 ಪರ್ಮಿಟ್ ಅನ್ನ ರಿಲೀಸ್ ಮಾಡಿತ್ತು ಆಟೋಗಳಿಗೆ. ಬೆಂಗಳೂರು ಸಿಟಿಗೆ ಇಷ್ಟೇ ಪರ್ಮಿಟ್ ನಾವು ಕೊಡೋದು ಅಂತ.
ಅದಾದ್ಮೇಲೆ ಸಾಕಷ್ಟು ಆಟೋಗಳು ಏನು ಮ್ಯಾನುಫ್ಯಾಕ್ಚರ್ಗಳಾಗ್ತವೆ ಅಂತ ಅಷ್ಟು ಆಟೋಗಳಿಗೂ ಕೂಡ ಪರ್ಮಿಟ್ಗಳಿಲ್ಲ. ಯಾಕೆಂದ್ರೆ ಸರ್ಕಾರ ಬಿಟ್ಟಿರ್ಲಿಲ್ಲ. ಹಿಂಗಾಗಿ ಪರ್ಮಿಟ್ ಇಲ್ಲದೆ ಇರುವಂತ ಆಟಗಳನ್ನ ಶೋರೂಮ್ ಅವ್ರ ಜೊತೆ ಮಾತುಕತೆ ಮಾತಾಡ್ಕೊಂಡು ಡೀಲರ್ಗಳೆಲ್ಲ ನಿಮ್ಗಳಿಗೆ ಮಾರ್ತಾರೆ. ನಿಮ್ಗೆ ಏನ್ರಯ್ಯ ನೆಕ್ಸ್ಟ್ ಸರ್ಕಾರ ಬಂದಾಗ ಪರ್ಮಿಟ್ ಬಿಟ್ಟಾಗ ನಾವು ನಿಮ್ಗೆ ಕೊಡಿಸ್ತೀವಿ ಅಂತ ಹೇಳಿ ಆ ರೀತಿ ಆಟೋಗಳನ್ನ ಮಾರಿರೋದ್ರಿಂದ ಶೋರೂಮ್ನವ್ರಿಗೆ ಸ್ಟಾಕ್ ಇದ್ದಂತ ಆಟೋಗಳು, ಮ್ಯಾನುಫ್ಯಾಕ್ಚರ್ ಆಗಿ ಬರ್ತಿದ್ದಂತ ಆಟೋಗಳು ಈ ಡೀಲರ್ಗಳು ಮಾರ್ಸ್ಕೊಡ್ತಿದ್ರಿಂದ ಅವ್ರನ್ನ ಬಿಟ್ಕೊಡೋ ಅಂತ ಒಂದು ಸ್ಥಿತಿಗತಿಗಳು ಅವ್ರಿಗೆ ಬರ್ಲಿಲ್ಲ. ಹಂಗಾಗಿ ಶೋರೂಮ್ನವರು ಡೀಲರ್ಗಳ ಜೊತೆಗೆ ಕೈ ಜೋಡಿಸ್ಕೊಂಡು, ಅದ್ರಲ್ಲಿ ಯಾರೋ ಮೈನ್ ಡೀಲರ್ಗಳಂತೆ, ಅವನು ಆ ಶೋರೂಮ್ ಅಲ್ಲಿ ಗಾಡಿ ತಗೊಂಡ್ಬರ್ಬೇಕು ಅಂದ್ರೆ ಅವನದೊಂದು ಐಡಿ ಇರ್ಬೇಕಂತೆ. ಆ ಐಡಿ ತಗೊಂಡಿರೋ ಹೆಸರು ಹೇಳ್ಕೊಂಡು ಇನ್ನೊಂದಷ್ಟು ಜನ ಹೋಗಿ ಆಟೋಗಳು ತಗೊಂಡ್ಬರೋದಂತೆ. ನೀವುಗಳು ಕೊಡುವಂತ ಅಡ್ವಾನ್ಸ್ ದುಡ್ಡನ್ನ ಆಮೇಲೆ ತಗೊಂಡೋಗಿ ಐಡಿ ಇರೋರು ಕೊಟ್ಟು, ಈ ಐಡಿ ಇರೋರು ಶೋರೂಮ್ ಕೊಡ್ತಿದ್ರು. ಈ ತರ ಒಂದು ಚೈನ್ ಲಿಂಕ್ ಅಲ್ಲಿ ಈ ಬಿಸ್ನೆಸ್ ಅನ್ನ ಮಾಡ್ಕೊಂಡು ಇಷ್ಟು ವರ್ಷದಿಂದ ತಲತಲಾಂತರ ವರ್ಷಗಳಿಂದ ಇದೇ ತರದಲ್ಲೇ ಅವ್ರು ಮಾಡ್ಕೊಂಡ್ ಬಂದಿರೋದು. ಇದು ಈಗಲೂ ಕೂಡ ನಡೀತಾ ಇದೆ. ಆದ್ರೆ ಇದೆಲ್ಲವೂ ಕೂಡ ವಂಚನೆನೆ. ಇಲ್ಲಿ ಒಬ್ಬ ಆಟೋ ಡ್ರೈವರ್ ಆಟೋ ತಗೊಳ್ಬೇಕು ಅಂದ್ರೆ ಫಸ್ಟ್ ಅವನು ಪ್ರೊಸೀಡಿಂಗ್ ಕಾಪಿ ತಗೊಳ್ಬೇಕು ಪರ್ಮಿಟ್ ಸೆಕ್ಷನ್ ಅಲ್ಲಿ ಹೋಗಿ. ಅವಾಗ್ಲೇ ಅವನು ಗೊತ್ತಾಗೋದು ನನಗೆ ಪರ್ಮಿಟ್ಗೆ ಆಟೋ ಸಿಗುತ್ತೆ ನನ್ನ DL ಗೆ ಅಂತ. ಆಮೇಲೆ ಆಟೋ ಶೋರೂಮ್ ಅಲ್ಲಿ ಹೋಗಿ ಕೊಟೇಶನ್ ಹಾಕಿಸ್ಕೊಂಡು ತದನಂತರ ಆಟೋ ತಗೊಂಡು, ಯಾವ ಶೋರೂಮ್ ಅಲ್ಲಿ ನೀವು ಆಟೋ ತಗೊಳ್ತೀರಾ, ನೀವೇನು ಹಣ ಆ ಶೋರೂಮ್ ಕಟ್ತೀರಾ ಪ್ರತಿಯೊಂದಕ್ಕೂ ಕೂಡ ಅವ್ರು ಬಿಲ್ ಕೊಡ್ಬೇಕು. ಆಮೇಲೆ ಅದಕ್ಕೆ GST ಬಿಲ್ಲು ಸಹ ಶೋರೂಮ್ನವ್ರು ಕೊಡ್ಬೇಕು. ಆದ್ರೆ ನೀವ್ ಯಾರು ಕೂಡ GST ಬಿಲ್ಗಳು ತಗೊಂಡಿಲ್ಲ. ನೀವು ಆಟೋ ಕಟ್ಟುವಂತಹ ಪ್ರತಿಯೊಂದಕ್ಕೂ ಕೂಡ ಒಂದು ಮೀಟರ್ ತಗೊಂಡ್ರು ಅದಕ್ಕೆ ಮೀಟರ್ ಬಿಲ್ ಕೊಡ್ಬೇಕು ಅವರು. ಇದು ಯಾವ್ದು ಕೂಡ ನೀವು ತಗೊಳ್ಳದೇ ಇರೋದ್ರಿಂದ ಆಟೋ ಶೋರೂಮ್ನವರು ಕೂಡ ಏನ್ ಮಾಡಿದ್ದಾರೆ, ನಿಮ್ಗಳಿಗೆ ಮೋಸ ಮಾಡಿದ್ದಾರೆ, ಮೋಸ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಹಿಂಗಾಗಿ ಸಾಕಷ್ಟು ಜನ ಪರ್ಮಿಟ್ಗಳು ಇದಂದ್ರೆ ಏನು, ಈ ಪ್ರೊಸೀಜರ್ಗಳಂದ್ರೆ ಏನು ಅಂತ ತಿಳ್ಕೊಳ್ಳದೇನೆ ಯಾಮಾರಿರೋದ್ರಿಂದ ಇವತ್ತು ತುಂಬಾ ಜನ ಆಟೋಗಳನ್ನ ತಗೊಂಡು ಪರ್ಮಿಟ್ ಇಲ್ದೇನೆ ಏನು ಓಡಾಡ್ಸ್ಕೊಂಡಿದೀರಾ, ಅದರದೆಲ್ಲ ಸಂಪೂರ್ಣ ಜವಾಬ್ದಾರಿ, ಹೊಣೆಗಾರಿಕೆ, ಅದ್ರಲ್ಲಿ ಏನೇ ಎಡವಟ್ಗಳಾದ್ರೂ ಅದಕ್ಕೆಲ್ಲ ನೀವೇ ಅದ್ರ ಕರ್ಮ ಅನುಭವಿಸ್ಬೇಕು. ಆ ರೀತಿಯಲ್ಲಿ ನೀವು ಮಾಡ್ಕೊಂಡ್ಬಿಟ್ಟಿದೀರಾ. ನಾನು ಯಾಕೆ ಇಷ್ಟೆಲ್ಲ ವಿವರಣೆ ಕೊಟ್ಟು ಹೇಳ್ತಿದ್ದೀನಿ ಅಂದ್ರೆ, ಎಲೆಕ್ಟ್ರಿಕಲ್ ಆಟೋಗಳಿಗೆ ಪರ್ಮಿಟ್ ಇಲ್ಲ ಅನ್ನೋ ರೀತಿಯಲ್ಲಿ ಸಾಕಷ್ಟು ಜನ ಆಟೋಗಳನ್ನ ಮಾರಿದ್ದಾರೆ. ಅದು ಡೀಲರ್ ಮಾಡಿದಾರೋ, ಶೋರೂಮ್ನವ್ರು ಮಾಡಿದಾರೋ, ಇಲ್ಲ ಕೆಲವು ಆಟೋ ಫೇಕ್ ಸಂಘಟನೆಗಳು ಕಟ್ಕೊಂಡು ಆಟೋಗಳನ್ನ, ಎಲೆಕ್ಟ್ರಿಕಲ್ ಆಟೋಗಳನ್ನ, ತುಂಬಾ ಜನ ಹೆಣ್ಮಕ್ಳುಗಳು ಕೂಡ ಎಲೆಕ್ಟ್ರಿಕಲ್ ಆಟೋಗಳನ್ನ ತಗೊಂಡಿದ್ದೀರಾ. ಇವತ್ತು ಅಂತ ಆಟೋಗಳಿಗೆ ಪರ್ಮಿಟ್ಗಳು ಕೊಡ್ತಾ ಇದ್ದಾರೆ. ಎಲೆಕ್ಟ್ರಿಕಲ್ ಆಟೋಗಳಿಗೂ ಕೂಡ ಪರ್ಮಿಟ್ ಇದೆ ಅಂತ ಸರ್ಕಾರ ಘೋಷಣೆ ಮಾಡಿದೆ. ಪರ್ಮಿಟ್ ಎಲೆಕ್ಟ್ರಿಕಲ್ ಆಟೋಗಳಿಗೂ ಕೂಡ ಕೊಡ್ತಿರೋದ್ರಿಂದ ದಯವಿಟ್ಟು ಎಲೆಕ್ಟ್ರಿಕಲ್ ಆಟೋಗಳನ್ನ ಯಾರೆಲ್ಲ ತಗೊಂಡಿದ್ದೀರಾ ಫಸ್ಟ್ ನಿಮ್ಮ DL ನ ತಗೊಂಡೋಗಿ ಪರ್ಮಿಟ್ ಸೆಕ್ಷನ್ ಅಲ್ಲಿ ತೋರಿಸಿ. ಯಾಕೆ ಅಂದ್ರೆ 2025 ಜನವರಿ ಮೇಲೆ ಮಾರಾಟ ಆಗಿರೋ ಪ್ರತಿಯೊಂದು ಆಟೋಗೂ ಕೂಡ ಪರ್ಮಿಟ್ ಕೊಡ್ಲೇಬೇಕು. ಆಮೇಲೆ ರೀಸೆಂಟ್ ಆಗಿ ಎಲೆಕ್ಟ್ರಿಕಲ್ ಆಟೋಗಳಿಗೂ ಪರ್ಮಿಟ್ ಅಂತ ಹೇಳಿ ಸರ್ಕಾರ ಅಧಿಸೂಚನೆ ಕೊಟ್ಟಿರೋದ್ರಿಂದ ಪ್ರತಿಯೊಂದು ಎಲೆಕ್ಟ್ರಿಕಲ್ ಆಟೋಗಳಿಗೂ ಕೂಡ ಪರ್ಮಿಟ್ ಕೊಡ್ತಾ ಇದ್ದಾರೆ. ಯಾರ ಹತ್ರ DL ಇದೆ, ಆ DL ಇರೋಂತವ್ರು ಯಾರು ಎಲೆಕ್ಟ್ರಿಕಲ್ ಆಟೋ ತಗೊಂಡಿದ್ದಾರೆ ಅಂತವ್ರಿಗೆ ಪರ್ಮಿಟ್ ಸಿಗ್ತಾ ಇದೆ. ನಿಮ್ಮ DL ಅನ್ನ ತಗೊಂಡೋಗಿ ಶಾಂತಿನಗರದಲ್ಲಿರುವಂತ ಆಟೋ ಪರ್ಮಿಟ್ ಸೆಕ್ಷನ್ ಅಲ್ಲಿ ನಿಮ್ಮ DL ಅನ್ನ ಕೊಟ್ಟು ನಿಮ್ಗೆ ಕೇಳಿಬೇಕಾದ್ರೆ, ನಿನ್ನೆ ಅದೇ ನಡೆದಿರೋದು. ನಮ್ಮ ಸಂಘಟನೆ ಗ್ರೂಪ್ ಅಲ್ಲೂ ಕೂಡ ವಾಯ್ಸ್ ಕ್ಲಿಪ್ ಹಾಕಿದೀವಿ. ಒಬ್ಬ ಚಾಲಕ ಅಲ್ಲಿ ಪರ್ಮಿಟ್ ಹೋದಾಗ ಅವ್ರು ಏನೆಲ್ಲ ಮಾಹಿತಿಗಳು ಕೊಟ್ರು ಅನ್ನೋದನ್ನ ಆಡಿಯೋ ಕ್ಲಿಪ್ ಸಮೇತ ನಾವು ಗ್ರೂಪ್ ಅಲ್ಲಿ ಹಾಕಿದೀನಿ. ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿಲ್ಲ, ನೋಡೋಣ ಸಾಧ್ಯ ಆದ್ರೆ ಅಪ್ಲೋಡ್ ಮಾಡಿಸ್ತೀನಿ. ಈ ರೀತಿಯಲ್ಲಿ ಎಲೆಕ್ಟ್ರಿಕಲ್ ಆಟೋಗಳಿಗೂ ಕೂಡ ಪರ್ಮಿಟ್ ಕೊಡ್ತಾ ಇದ್ದಾರೆ. ತುಂಬಾ ಜನ ನಿಮ್ಗಳಿಗೆ ಪರ್ಮಿಟ್ ಇಲ್ಲ ಇದಕ್ಕೆ, ನೀವು ಆಟೋಗಳನ್ನ ತಗೊಳ್ಳಿ ಅಂತ ಏನ್ ಮಾರಿದ್ದಾರೆ, ಯಾರ್ಯಾರು ಮಾರಿದ್ದಾರೆ ಅವ್ರನ್ನ ಹೋಗಿ ಕೇಳಿ. ನೋಡಪ್ಪ ಪರ್ಮಿಟ್ ಬಿಟ್ಟಿದಾರಂತೆ, ನಮ್ಗೆ ಪರ್ಮಿಟ್ಗಳು ಕೊಡಿಸ್ಕೊಡಿ ಅಂತ. ಯಾಕೆ ಅಂದ್ರೆ ನಿಮ್ ಕರ್ತವ್ಯ ಅದು, ಅವರು ಕೊಡಿಸ್ಕೊಡೋದು ಅವ್ರ ಕರ್ತವ್ಯನೂ ಕೂಡ ಹೌದು. ಹಂಗಾಗಿ ದಯವಿಟ್ಟು ಪರ್ಮಿಟ್ಗಳು ತಗೊಳ್ಳಿ. ನಿಮ್ಮ ಆಟೋದಲ್ಲಿ ಪರ್ಮಿಟ್ ಇಲ್ಲ ಅಂದ್ರೆ ಮೊದಲನೇದಾಗಿ RTOದವ್ರು ಎಲ್ಲಾದ್ರೂ ಗಾಡಿಗಳನ್ನ ತಪಾಸಣೆ ಮಾಡ್ತು ಅಂದ್ರೆ ಗಾಡಿ ಮೇಲೆ ಕೇಸ್ ಬರೀತಾರೆ. ಯಾವಾಗ ಕೇಸ್ ಬರೀತಾರೆ, ಅದು ಯಾವಾಗ ಚೆಕ್ದು ಅದ್ರದ್ದು ಚೆಕ್ ನಂಬರ್ ಅಂತ ಇರುತ್ತೆ RTO ಚಲನ್ ಮೇಲೆ, ಅದನ್ನ ಯಾವಾಗ ಸಿಸ್ಟಮ್ ಅಲ್ಲಿ ಅಪ್ಲೋಡ್ ಮಾಡ್ತಾರೆ ಅಲ್ಲಿಂದ ನಿಮ್ ಗಾಡಿ ಬ್ಲಾಕ್ ಲಿಸ್ಟ್. 7 ದಿನದ ಒಳಗಡೆ ಹೋಗಿ ಅದನ್ನ ಪರಿಹರಿಸ್ಕೊಳ್ಳದೆ ಹೋದ್ರೆ ನಿಮ್ ಗಾಡಿ ಬ್ಲಾಕ್ ಲಿಸ್ಟ್ ಆಗಿರುತ್ತೆ. ಅವರು ತಪಾಸಣೆ ಮಾಡದಂತ ಸಂದರ್ಭದಲ್ಲಿ ನಿಮ್ ಗಾಡಿಯಲ್ಲಿ ಆಟೋದಲ್ಲಿ ಪರ್ಮಿಟ್ ಇಲ್ಲ ಅಂದ್ರೆ ಅವಾಗ ನೀವು ಪರ್ಮಿಟ್ ಹೊಂದಿಸೋದಕ್ಕೆ ಹೋದ್ರೂ ಕೂಡ ಆಗಲ್ಲ. ಆಗ ಬ್ಲಾಕ್ ಲಿಸ್ಟ್ ಇಂದ ನಿಮ್ ಆಟೋ ತೆಗಿಯೋದಕ್ಕೆ ಸಾಧ್ಯ ಇಲ್ಲ. ಅವಾಗ ಏನಾಗುತ್ತೆ, ನಿಮ್ ಗಾಡಿ ಇದ್ದು ಕೂಡ ವೇಸ್ಟ್. RTO ಆಫೀಸಲ್ಲಿ ನಿಮ್ ಗಾಡಿ ಬ್ಲಾಕ್ ಲಿಸ್ಟ್ ಅಲ್ಲಿ ಇದೆ ಅಂದ್ರೆ ಅದು ಗಾಡಿ ಇದ್ದು ಕೂಡ ವೇಸ್ಟ್. ಆ ರೀತಿ ಆಗ್ಬಿಡುತ್ತೆ. ಈಗ ಪರ್ಮಿಟ್ ಬಿಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಆದೇಶ ಬಂದ ಮೇಲೆ ನಿಮ್ಮ ಆಟೋಗಳಿಂದ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದು ಆಕ್ಸಿಡೆಂಟ್ಗಳಾಗಿ ಅದರಿಂದ ಏನೇ ಸಾವು ನೋವುಗಳಾಯ್ತು ಅಂದ್ರೂ ಇನ್ಶೂರೆನ್ಸ್ ಕ್ಲೈಮ್ ಆಗೋದಿಲ್ಲ.
ಆಗ ಅದಕ್ಕೆ ಏನ್ ಪರಿಹಾರ ಬರುತ್ತೋ ಅದನ್ನೆಲ್ಲ ನೀವು ಕೈಯಿಂದ ಕಟ್ಕೊಡೋ ಅಂತ ಸ್ಥಿತಿಗತಿ ಆಗುತ್ತೆ. ಒಂದು ಗಾಡಿಗಳಿಗೆ ಕಮರ್ಷಿಯಲ್ ವೆಹಿಕಲ್ ಹೊಂದಿರುವಂತಹ ಗಾಡಿಗಳು ಯಾವುದೇ ಆಗಿದ್ರು ಕೂಡ ಅದಕ್ಕೆ ಆದ ಒಂದು ಪ್ರತ್ಯೇಕ ಪರ್ಮಿಟ್ಗಳಿರುತ್ತೆ. ಆ ಪರ್ಮಿಟೇ ಹಾರ್ಟ್, ಆ ಗಾಡಿಗೆ ಹಾರ್ಟೇ ಪರ್ಮಿಟ್. ಒಂದು ಏನ್ ಗಾಡಿ ನೀವು ಇಂಜಿನ್ ನ ಹಾರ್ಟ್ ಅಂತೀರಾ, ಹಂಗೆ ಟೋಟಲ್ ಗಾಡಿಗೆನೆ ಹಾರ್ಟ್ ಪರ್ಮಿಟ್. ಇಂಥ ಪರ್ಮಿಟ್ ಅನ್ನ ದಯವಿಟ್ಟು ಕೇರ್ಲೆಸ್ ಮಾಡಕ್ ಹೋಗ್ಬೇಡಿ. ದಯವಿಟ್ಟು ಹೋಗಿ ಪರ್ಮಿಟ್ ಗಳಿಗೆ ಅಪ್ಲಿಕೇಶನ್ ಹಾಕೊಂಡು ಪರ್ಮಿಟ್ ತಗೊಳ್ಳೋ ಅಂತ ಕೆಲಸ ಮಾಡಿ. ನೀವ್ ಯಾರ ಹತ್ರ ಗಾಡಿ ತಗೊಂಡಿದ್ದೀರೋ ನಂಗೆ ಗೊತ್ತಿಲ್ಲ, ಶೋರೂಮ್ ಅವ್ರ ಹತ್ರ ತಗೊಂಡಿದ್ದೀರೋ, ಡೀಲರ್ಗಳ ಹತ್ರ ತಗೊಂಡಿದ್ದೀರೋ, ಕೆಲವು ಫೇಕ್ ಆಟೋ ಸಂಘಟನೆಗಳು ಅಂತ ಮಾಡ್ಕೊಂಡು ಆಟೋಗಳನ್ನ ಮಾರೋದಕ್ಕೆ ಅಂತಾನೆ ಜೀವನ ಕಟ್ಕೊಂಡಿರೋರ ಹತ್ರ ಹೋಗಿ ತಗೊಂಡಿದ್ದೀರೋ, ಅವ್ರು ಯಾರ ಹತ್ರನೇ ಆದ್ರೂ ತಗೊಳ್ಳಿ. ನಮ್ಗೆ ಪರ್ಮಿಟ್ಗಳು ಬೇಕು ಅಂತ ದಯವಿಟ್ಟು ತಗೊಳ್ಳಿ. ತುಂಬಾ ಜನ ಹೆಣ್ಮಕ್ಳುಗಳು ಇವಿ ಆಟೋಗಳನ್ನ ಓಡಿಸೋದನ್ನ ನಾನು ನೋಡಿದೀನಿ. ಕಷ್ಟ ಆಗುತ್ತೆ. ಏನಾದ್ರೂ ಆಕ್ಸಿಡೆಂಟ್ಗಳಾಯ್ತು ಅಂದ್ರೆ ಪಾಪ ಓಡಿಸೋದೇ ಕಮರ್ಷಿಯಲ್ ವೆಹಿಕಲ್ಗಳು, ಅಂತದ್ರಲ್ಲೂ ಕುಟುಂಬ ನಿರ್ವಹಣೆಗೆ ನಿಮ್ ಜವಾಬ್ದಾರಿನೆಲ್ಲ ಬದಿಗಿಟ್ಟು ಇಲ್ಲಿ ದುಡಿಯೋದಕ್ ಬಂದು ಅದ್ರಲ್ಲೇನೋ ಮಾಡ್ಬೇಕು ಅಂತ ಹೇಳಿ ಬದುಕು ಕಟ್ಕೊಳಕ್ ಹೋಗೋರವ್ರಿಗೆ ಈ ತರ ಸಮಸ್ಯೆಗಳು ಎದುರಾಯ್ತು ಅಂದ್ರೆ, ಪರ್ಮಿಟ್ ಇಲ್ಲದೆ ಇರುವಂತ ಆಟಗಳಲ್ಲಿ ಹಿಂಗ್ ತೊಂದರೆಗಳಾಯ್ತು ಅಂದ್ರೆ ನಿಮ್ಮ ಬದುಕುಗಳು ಕೂಡ ಘೋರ ಆಗುತ್ತೆ. ದಯವಿಟ್ಟು ಈ ಕೆಲಸ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ನೆನ್ನೆನೂ ಕೂಡ ಇದ್ರ ಬಗ್ಗೆ ಸಂಘಟನೆ ಪೇಜ್ ಅಲ್ಲಿ ಪೋಸ್ಟ್ ನ ಬರೆದಾಕ್ತೆ. ಇವತ್ತು ಲೈವ್ ಮಾಡ್ತಿರೋ ಉದ್ದೇಶ ಇಷ್ಟೇ. ನಿಮಗ್ ಬೇರೆಯವ್ರು ಯಾರು ತಿಳಿಸ್ತಾರೋ ಏನೋ ಅದು ನನಗೆ ಗೊತ್ತಿಲ್ಲ. ನಾನು ತಿಳಿಸುವಂತದ್ದು ನನ್ನ ಕರ್ತವ್ಯ ಆಗಿದೆ. ಯಾಕೆ ಅಂದ್ರೆ ಇದೊಂದು ಆಟೋ ದಂಧೆ ಮಾಫಿಯಾ. ಇದು ಈ ಒಂದು ಆಟೋ ದಂಧೆ ಮಾಫಿಯಾದಲ್ಲಿ ತುಂಬಾ ಜನ ಅರಿವಿಲ್ದೆ ಮೋಸ ಹೋಗಿದ್ದೀರಾ. ಅವೇರ್ನೆಸ್ ಕೊಡಬೇಕಾಗಿರೋರು ಯಾರು ಕೂಡ ನಿಮ್ಗಳಿಗೆ ಅವೇರ್ನೆಸ್ ಕೊಡದೇ ಇರೋದ್ರಿಂದ ತುಂಬಾ ಜನ ಆಟೋ ಡ್ರೈವರ್ಗಳು ಪರ್ಮಿಟ್ಗಳಿಲ್ದಂಗೆ ಆಟೋಗಳು ಇಟ್ಕೊಂಡಿದ್ದೀರಾ. ಅದನ್ನ ಸೇಲ್ ಮಾಡಕ್ಕೂ ಆಗಲ್ಲ, ಏನೂ ಇಲ್ಲ. ರೀಸೆಂಟ್ ಆಗಿ ಒಂದು ಕೇಸ್ ಬಂತು ನನ್ನ ಹತ್ರ. ಒಬ್ರು ತಾಯಿ, ಯಾವ ಕಡೆ, ಹೊಸಪೇಟೆ ಕಡೆ ಅವರು ನಮ್ಮ ಆಫೀಸ್ ಹತ್ರ ಹುಡುಕೊಂಡ್ ಬರ್ತಾರೆ. ಅವ್ರ ಮಗ ಹಾರ್ಟ್ ಅಟ್ಯಾಕ್ ಅಲ್ಲಿ ತೀರ್ಕೊಂತಾನೆ. ಆಟೋ ಇದೆ, ಆ ಆಟೋ ಮೇಲೆ ಲೋನ್ ಮಾಡ್ಕೊಟ್ಟಿದ್ದಾರೆ ಪ್ರೈವೇಟ್ ಸೇಟುಗಳು. ಆದ್ರೆ ಆಟೋಗೆ ಡಾಕ್ಯುಮೆಂಟ್ ಎಲ್ಲ ಅಂದ್ರೆ ಪರ್ಮಿಟ್ ಇಲ್ಲ. 2024 ಮಾಡಲು ಗಾಡಿಗೆ ಪರ್ಮಿಟ್ ಕೊಡಕ್ ಸಾಧ್ಯನೇ ಇಲ್ಲ. ಈಗ ಅಂತ ಆಟೋಗೆ ಪಾಪ ಹುಡುಗ ಲೋನ್ ಎಲ್ಲ ಕಟ್ಕೊಂಡು ಇನ್ನೊಂದು 5-6 ತಿಂಗಳು ಕಟ್ಟಿದ್ರೆ ಲೋನ್ ಕ್ಲಿಯರ್ ಆಗೋಗಿರೋದು, ಹಾರ್ಟ್ ಅಟ್ಯಾಕ್ ಆಗಿದೆ. ಆದ್ರೆ 1 ತಿಂಗಳು ಮಿಸ್ ಮಾಡ್ದಂಗೆ ಕಟ್ಟಿದ್ದಾನೆ. ಈಗ ಗಾಡಿಗೆ ಡಾಕ್ಯುಮೆಂಟ್ ಇಲ್ಲ ಅಂದ್ರೆ ಆ ಆಟೋನ ಇಟ್ಕೊಂಡು ಪಾಪ ಆ ತಾಯಿ ಏನ್ ಮಾಡ್ತಾರೆ? ಮತ್ ಕಟ್ಟಿರೋ ದುಡ್ಡೆಲ್ಲ ಏನಾಯ್ತು? ಪರ್ಮಿಟೇ ಇಲ್ದೇ ಇರುವಂತ ಆಟೋನ ಮಾರಿದಾರಲ್ಲ, ಮತ್ ಇವತ್ತು ಆಟೋ ಪರಿಸ್ಥಿತಿ ಏನಾಗ್ಬೇಕು ನೋಡಿ. ಈ ತರದೆಲ್ಲ ತುಂಬಾ ಇದಾವೆ. ನಾನು ಯಾರ ಡೀಲರ್ ಅದನ್ನ ಮಾರಿದಾನೆ ಅವನು ಫೋನ್ ಮಾಡಿ ವಾರ್ನಿಂಗ್ ಕೊಟ್ಟೆ ಹೇಳಿದೀನಿ, ಆ ಗಾಡಿಗೆ ಪರ್ಮಿಟ್ ಆಗಿಲ್ಲ ಅಂದ್ರೆ ₹1 ಸೆಟ್ಲ್ಮೆಂಟ್ ಆಗಲ್ಲ. ಮತ್ತೆ ಆ ಗಾಡಿ ಏನ್ ನೀನ್ ವ್ಯಾಪಾರ ಮಾಡಿ ಮಾರ್ಸಿದ್ಯಾ, ಆ ದುಡ್ಡನ್ನ ನೀನ್ ವಾಪಸ್ ಕಟ್ಕೊಡ್ಬೇಕು. ಆ ತಾಯಿಗೆ ಆ ಗಾಡಿ ಇಟ್ಕೊಂಡು ಏನು ಮಾಡಕ್ ಸಾಧ್ಯ ಇಲ್ಲ, ಇಲ್ಲ ಪರ್ಮಿಟ್ ಮಾಡಿಸ್ಕೊಡ್ಬೇಕು ಅಂತ ಹೇಳಿದೀವಿ. ಬನ್ನಿ ಸೋಮಣ್ಣ, ನಾವು ಇಬ್ರು ಜೊತೆನೆ ಮಾಡೋಣ ಅಂದ್ರು. ಡ್ರೈವರ್ ಒಳ್ಳೇದಾಗುತ್ತೆ ಅಂತ. ನನಗೇನ್ ಏರ್ ಬಿದ್ದಿಲ್ಲ ಅಪ್ಪ. ಕಮಿಷನ್ ತಿಂದಿರೋ ನೀನು, ಪರ್ಮಿಟ್ ಇಲ್ದಿರೋ ಆಟೋ ಮಾರಿರೋ ನೀನು, ಪರ್ಮಿಟ್ ಇಲ್ದಿರೋ ಆಟೋಗೆ ಲೋನ್ ಹಾಕ್ಸ್ಕೊಟ್ಟಿರೋ ನೀನು. ಅದೆಲ್ಲ ನಮಗ್ ಬೇಡ, ನೀನೇ ಮಾಡ್ಕೊಡಪ್ಪ ಅಂತ ಹೇಳಿ ಬಿಟ್ಟಿದೀವಿ. ನೋಡ್ಬೇಕು ಅದೇನಾಗುತ್ತೋ, ಮಾಡ್ತಾರೋ ಇಲ್ವೋ ಅಂತ ಹೇಳಿ. ಹಂಗಾಗಿ ನೋಡಿ, ಇದೆಲ್ಲ ನಡೀತಾ ಇರ್ತಾವ ಘಟನೆಗಳು. ತಿಳ್ಕೊಳ್ಳಿ ಅನ್ನೋ ಉದ್ದೇಶಕ್ಕೋಸ್ಕರ ಸೋಷಿಯಲ್ ಮೀಡಿಯಾ